ವೀಕ್ಷಕರೇ, ನಮ್ಮ ಚಾನಲ್ನ ಬೆಂಬಲಿಸ್ತಿದ್ದೀರಿ ಅಂತ ಭಾವಿಸ್ತಾ ಇಂದಿನ ವಿಷಯಕ್ಕೆ ಬರೋಣ. ವೀಕ್ಷಕರೇ, ನೀವು ಪ್ರತಿದಿನ ಮಧ್ಯಾಹ್ನ ನಿದ್ದೆ ಮಾಡ್ತೀರಾ? ಹಾಗಿದ್ರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಯಾಕೆಂದರೆ ಮಧ್ಯಾಹ್ನ ನಿದ್ದೆ ಮಾಡುವ ಕುರಿತು ಚಾಣಕ್ಯ ಹೇಳಿದ್ದಾನೆ. ಆತನ ನೀತಿಯಲ್ಲಿ ಏನಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಚಾಣಕ್ಯನ ಪ್ರಕಾರ ಮಧ್ಯಾಹ್ನ ನಿದ್ದೆ ಮಾಡೋದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಲಾಗೈತಿ. ಇದರಿಂದ ನೀವು ಕೆಲಸ ಕಳೆದುಕೊಳ್ತೀರಿ, ಹಾಗೆಯೇ ಅನಾರೋಗ್ಯ, ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಚಾಣಕ್ಯ ಹೇಳ್ತಾರೆ. ಮಧ್ಯಾಹ್ನ ಅಸ್ವಸ್ಥರು, ಗರ್ಭಿಣಿಯರು, ಚಿಕ್ಕ ಮಕ್ಕಳು ಮಾತ್ರ ನಿದ್ದೆ ಮಾಡಬೇಕು ಅಂತ ಚಾಣಕ್ಯನ ನೀತಿ ಹೇಳುತ್ತದೆ. ವೀಕ್ಷಕರೇ, ಇಂದಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸದಿದ್ದರೆ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ನಮ್ಮ ಹಿರಿಯರು ಆರೋಗ್ಯವಂತ ವ್ಯಕ್ತಿಗೆ ಹೊಟ್ಟೆ ತುಂಬ ಊಟ, ಕಣ್ಣಿಗೆ ನಿದ್ದೆ ಬಂದರೆ ಸಾಕು ಅಂತಾರೆ. ಆದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ದಿನಕ್ಕೆ 7 ಗಂಟೆ ನಿದ್ದೆ ಮಾಡಿದರೆ ಸಾಕಪ್ಪ. ಆದರೆ ಕೆಲವರು ಮಧ್ಯಾಹ್ನ ಮಲಗಿ ರಾತ್ರಿ ತಡವಾಗಿ ಮಲಗ್ತಾರೆ. ಹಾಗಿದ್ರೆ ಹೀಗೆ ಮಧ್ಯಾಹ್ನ ಮಲಗುವುದು ಒಳ್ಳೆಯದೇ ಎಂಬ ಪ್ರಶ್ನೆಗೆ ಚಾಣಕ್ಯ ತನ್ನ ನೀತಿಶಾಸ್ತ್ರದಲ್ಲಿ ಉತ್ತರ ಕೊಟ್ಟಿದ್ದಾನೆ. ಹಾಗಿದ್ರೆ ಭಾರತದ ಮಹಾನ್ ಪಂಡಿತರಲ್ಲಿ ಚಾಣಕ್ಯರು ಕೂಡ ಒಬ್ಬರಾಗಿದ್ದಾರೆ. ಅವರ ಮಾತುಗಳಿಗೆ ಆ ಕಾಲದಲ್ಲಿ ಎಷ್ಟು ಮಹತ್ವವಿತ್ತೋ ಈಗಲೂ ಕೂಡ ಅಷ್ಟೇ ಮಹತ್ವವಿದೆ. ವೀಕ್ಷಕರೇ, ಹಗಲಿನಲ್ಲಿ ನಿದ್ದೆ ಮಾಡುವುದರಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆಯೂ ಒಂದು ಶ್ಲೋಕದಲ್ಲಿ ಚಾಣಕ್ಯ ಹೇಳಿದ್ದಾರೆ. ಸಾಮಾನ್ಯವಾಗಿ ಹಲವರು ಮಧ್ಯಾಹ್ನ ಊಟದ ನಂತರ ನಿದ್ದೆ ಮಾಡ್ತಾರೆ. ಆದರೆ ಚಾಣಕ್ಯನ ನೀತಿ ಪ್ರಕಾರ ಈ ಅಭ್ಯಾಸ ಒಳ್ಳೆಯದಲ್ಲ. ಅವ್ರ ಪ್ರಕಾರ ಮಧ್ಯಾಹ್ನ ನಿದ್ದೆಯಿಂದ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಮಧ್ಯಾಹ್ನ ನಿದ್ದೆ ಮಾಡುವವರು ಇತರಿಗಿಂತ ಏನು ಮಾಡ್ತಾರಪ್ಪ ಅಂದರೆ ಕಡಿಮೆ ಕೆಲಸ ಮಾಡ್ತಾರೆ. ಇದರಿಂದ ಅವರ ಕೆಲಸ ಹೋಗ್ತದೆ. ಇವರು ಸಮಯ ವ್ಯರ್ಥವನ್ನು ಮಾಡೋದನ್ನು ಬಿಟ್ಟರೆ ಜೀವನದೊಳಗೆ ಏನನ್ನೂ ಕೂಡ ಮಾಡೋದಿಲ್ಲ. ಕೆಲವೊಮ್ಮೆ ಹಣವನ್ನು ಕೂಡ ಕಳೆದುಕೊಳ್ತಾರೆ. ಇನ್ನು ಅಸ್ವಸ್ಥರು ಮತ್ತು ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಮಾತ್ರ ಮಧ್ಯಾಹ್ನ ನಿದ್ದೆಯನ್ನು ಮಾಡ್ತಾರೆ ಅಂತ ಚಾಣಕ್ಯ ನೀತಿ ಹೇಳ್ತದೆ. ಇದಲ್ಲದೆ ಮಧ್ಯಾಹ್ನ ನಿದ್ದೆ ಮಾಡೋದ್ರಿಂದ ಗ್ಯಾಸ್, ಅಸಿಡಿಟಿ, ಅಜೀರ್ಣ ಮುಂತಾದ ಹೊಟ್ಟೆಗೆ ಸಂಬಂಧಿಸ್ತಕ್ಕಂತಹ ಸಮಸ್ಯೆಗಳು ಕೂಡ ಬರ್ತಾವು. ವೈದ್ಯರು ಸದಾ ಮಧ್ಯಾಹ್ನದ ನಿದ್ದೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತಾರೆ. ಮಧ್ಯಾಹ್ನ 10 ರಿಂದ 15 ನಿಮಿಷಗಳ ಕಾಲ ಪವರ್ ನ್ಯಾಪ್ ತೆಗೆದುಕೊಂಡ್ರೆ ಸಾಕು, ಯಾವುದೇ ಸಮಸ್ಯೆಗಳು ಬರೋಂಗಿಲ್ಲ. ಆದರೆ 2 ರಿಂದ 3 ಗಂಟೆಗಳ ಕಾಲ ನಿದ್ದೆ ಮಾಡಿದರೆ ಆರೋಗ್ಯ ಎಂಬುದು ಹದಗೆಡ್ತದೆ ಅಂತ ವೈದ್ಯರು ಕೂಡ ಹೇಳ್ತಾರೆ. ಸ್ನೇಹಿತರೆ, ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯವಾಗತಕ್ಕಂತಹ ಮಾಹಿತಿಯ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.